ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು ರೈಲ್ವೆ ಪ್ಯಾರಲ್ ರೋಡು. ಯಾವುದೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಈ ಬಿಲ್ಡಿಂಗ್ನ ಒಳಗಡೆ ಬರುವಂಥ ನೀರನ್ನ ಇವರು ಎಷ್ಟು ರಾಜಾರೋಷವಾಗಿ ನೋಡಿ ಇದನ್ನು ರೋಡಿಗೆ ಬಿಟ್ಟಿದ್ದಾರೆ. ಇದು ಹೀಗೇ ಹೋಗಿ ಮುಂದೆ ಕಾರ್ನರಲ್ಲಿ ಹೋಗುತ್ತೆ. ಎಷ್ಟು ಗಾಡಿಗಳು ಟರ್ನ್ ಆಗುತ್ತೆ, ಎಷ್ಟು ಗಾಡಿಗಳು ಬರ್ತಾಯಿದೆ ಅಂತ ನೋಡಿ. ಇಲ್ಲಿ ಪೂರ್ತಿ ದ್ವಿಚಕ್ರ ವಾಹನದವರು ಮತ್ತು ಈ ಕಾರ್ನವ್ರು ಹೋಗ್ಬೇಕಾದ್ರೆ ದ್ವಿಚಕ್ರ ವಾಹನದ ಮೇಲೆ ನೀರು ಹರಿಯುತ್ತೆ. ಹಾಗೆ ಎಷ್ಟೊಂದು 2-3 ಗಾಡಿಗಳು ಇಲ್ಲಿ ಸ್ಕಿಟ್ಟಾಗಿ ಬಿತ್ತಿದೆ ನೋಡಿ. ಈ ರೋಡಲ್ಲಿ ಹಿಂಗೆ ಟರ್ನ್ ಆಗುತ್ತೆ ನೋಡಿ. ಇವಾಗ ಎಷ್ಟು ನೀರು ಹೋಗ್ತಾ ಇದೆ ಅಂತಂದರೆ ನೋಡಿದ್ರಲ್ಲ ಇಲ್ಲಿ. ಹಾಂ, ಈ ನೀರು ಹೀಗೆ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ರೋಡಲ್ಲಿ ಇದೆ. ದ್ವಿಚಕ್ರ ವಾಹನದವರು ಟರ್ನ್ ಮಾಡ್ಬೇಕಾರೆ ಈ ಪಾಪ ಬಿತ್ತು. ಈಗ ಒಂದು ತಾಯಿ ಮಗು ಬಿತ್ತು, ಇದು ತುಂಬ ಏಟಾಯ್ತು ಇಲ್ಲಿ. ಹಾಂ, ಇವರಿಗೆ ಯಾರು ಹೇಳೋರಲ್ಲೂ ಕೇಳೋರಿಲ್ಲ. ದಯಮಾಡಿ ನಮ್ಮ BBMPಯ ಯಾರು 95 ವಾರ್ಡಿನ ಅಧಿಕಾರಿಗಳಿದ್ದೀರಾ, ದಯಮಾಡಿ ಇದನ್ನು ನೋಡಬೇಕು. ಇವರಿಗೆ ಸೂಕ್ತವಾದ ದಂಡ ವಿಧಿಸಿ ಪಾದಚಾರಿಗಳಿಗೆ ಮತ್ತು ದ್ವಿಚಕ್ರ ವಾಹನದವ್ರಿಗೆ ಆಗುತ್ತಿರೋ ತೊಂದರೆಯನ್ನು ತಪ್ಪಿಸ್ಬೇಕು. ನೋಡಿ, ಇದು ಹೇಗೆ ನೀರು ಬರ್ತಾಯಿದೆ, ಹಿಂಗೆ ತೋರಿಸ್ತಾ ಇದೆ. ನನ್ನ ಮೇಲೆ ನೀರು ಬಿದ್ದಿದ್ದಕ್ಕೆ ಇವಾಗ ಮತ್ತೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ. ಇದು ಯಾರು, ಅದು ಓನರ್ ಯಾರು, ಆ ಇಂಜಿನಿಯರ್ ಯಾರು, ಅವ್ರನ್ನ ಕಲಿಸೋವಂಥ ಕೆಲಸ ಆಗಬೇಕು. ರಾಜಾರೋಷವಾಗಿ ಬಿಟ್ಟಿದ್ದಾರೆ ಇವರು. ನೋಡಿ ಹೇಗೆ ಹೋಗ್ತಾ ಇದೆ ಅಂತ. ಇಲ್ಲಿ ಹೇಳಿದ್ರೆ ಇವರು ವಾಚ್ಮ್ಯಾನ್ಗಳು ಯಾರೋ ಇದ್ದಾರೆ. ಇವರು ಯಾರನ್ನೂ ಸರಿಯಾದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವಲ್ಲ ಅಂತ ಇದ್ದಾರೆ ಇವರು. ನೋಡಿ, ಇದೇ ಬಿಲ್ಡಿಂಗು. ನೋಡಿ, ನೋಡ್ತಾ ಇದ್ರಲ್ಲ, ಈ ನೀರನ್ನ ರಸ್ತೆಗೆ ಬಿಟ್ಟು ಎಷ್ಟು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ. ದಯಮಾಡಿ BBMPಯ ಅಧಿಕಾರಿಗಳು ಇದನ್ನು ತ್ವರಿತ ರೀತಿಯಲ್ಲಿ ನೋಡಿ ಇದಕ್ಕೆ ಸೂಕ್ತ ದಂಡ ವಿಧಿಸಬೇಕಾಗಿ ಕೇಳ್ಕೊಳ್ತೀನಿ. ಜೈ ಕರ್ನಾಟಕ ಮಾತೆ.